ಎಲ್ಲ ಪ್ರೀತಿಯ ಬಂಧುಗಳಿಗೆ ಜೈ ಜಿನೇಂದ್ರ. ಒಂದು ವ್ಯವಸ್ಥೆ ಅವಕಾಶ ನಮಗೆ ಸಿಗಲಿಲ್ಲ ಅಂತ ಹೇಳಿದ್ರೆ ಇನ್ನೊಂದನ್ನು ನಾವು ಹುಡುಕೊಂಡು ಹೋಗಬೇಕಾಗಿದೆ. ನಮ್ಮ ಯುವ ಸಮಾಜ ಬೇಕಾಗುವಂಥ ಅವಕಾಶಗಳನ್ನು ಸದುಪಯೋಗಪಡಿಸಿಕೊಳ್ಳುವಂಥ ಒಂದು ಅವಕಾಶ ಎಕ್ಸಲೆಂಟ್ ಮೂಡುಬಿದ್ರೆಯಲ್ಲಿ ಸೆಪ್ಟೆಂಬರ್ 6 ಮತ್ತು 7ನೇ ತಾರೀಕಿನಲ್ಲಿ ಯುವ ಸಮಾವೇಶ 2024 ನಡೆಯಲಿಕ್ಕಿದೆ. ಎಲ್ಲ ಮುನಿ ಮಹಾರಾಜರ ಆಶೀರ್ವಾದಗಳೊಂದಿಗೆ, ಎಲ್ಲ ಭಟ್ಟಾರಕರ ಆಶೀರ್ವಾದಗಳೊಂದಿಗೆ, ಪರಮ ಪೂಜ್ಯ ಧರ್ಮಸ್ಥಳದ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆಯವರು ಹಾಗೂ ಮಾತೃಶ್ರೀ ಹೇಮಾವತಿ ಅಮ್ಮನವರ ಆಶೀರ್ವಾದ ಮತ್ತು ಅವರು ಉದ್ಘಾಟನೆ ಮಾಡಿ ಈ ಒಂದು ಸಮಾಜದಲ್ಲಿರ್ತಕ್ಕಂತಹ UPSC ಇರ್ಬೋದು, ಲೀಗಲ್ ಇದ್ದಿರ್ಬೋದು, ಸ್ಪೋರ್ಟ್ಸ್ ಇರ್ಬೋದು, ಎಜುಕೇಷನ್ ಇರ್ಬೋದು, ಅಥವಾ ಒಳ್ಳೊಳ್ಳೆ ಸ್ಟಾರ್ಟಪ್ಗಳ ಬಗ್ಗೆ ಯೋಚನೆ ಇರ್ಬೋದು, ಹಿರಿಯ ಎಲ್ಲ ಸಾಧಕರು ನಮ್ಮ ಸಮಾಜದಲ್ಲಿ ಒಳ್ಳೆ ರೀತಿ ಸಾಧನೆ ಮಾಡಿರ್ತಕ್ಕಂಥ ಸುಮಾರು 25 ಸಾಧಕರು ಇನ್ನೂ ಸಾಧನೆ ಮಾಡಲಿರ್ತಕ್ಕಂತಹ ಯುವಕರೊಂದಿಗೆ ಸಂವಾದ ಮಾಡಿ ಈ ಒಂದು ಕಾರ್ಯಕ್ರಮದಲ್ಲಿ ತಮ್ಮ ಪರಿಚಯವನ್ನು ಹಂಚಿಕೊಂಡು ದೇಶದ ಮೂಲೆ ಮೂಲೆಗಳಲ್ಲಿ ಒಳ್ಳೆಯ ಅವಕಾಶವನ್ನು ನೆಕ್ಸ್ಟ್ ಜನರೇಷನ್ ಬೆಳೀಲಿಕ್ಕೆ ಬೇಕಾಗುವಂಥ ಎಲ್ಲ ಅವಕಾಶವನ್ನು ಪಡೀಲಿಕ್ಕೆ ಈ ಯುವ ಸಮಾವೇಶ, ಈ ಯುವ ಸಮ್ಮೇಳನ ಒಂದು ದಾರಿಯಾಗಲಿಕ್ಕಿದೆ. ಆದ್ದರಿಂದ ಎಲ್ಲ ನಮ್ಮ ಕರ್ನಾಟಕ ರಾಜ್ಯದ ಅಥವಾ ಹೊರಗಿನ ಯಾವ ವಿದ್ಯಾರ್ಥಿಗಳೂ ಕೂಡ ಒಂದು ಕಲಿಬೇಕು, ನಾನು ಸಾಧನೆ ಮಾಡಬೇಕು ಅಂತ ಒಂದು ಮನಸ್ಸು ಇಚ್ಛೆ ಇರ್ತಕ್ಕಂಥ ಎಲ್ಲರೂ ಕೂಡ ಸಾಧನೆ ಮಾಡಿದವರೊಂದಿಗೆ ಸಂವಾದ ಮಾಡಿ ತಾವು ಕೂಡ ಥಿಂಕ್ ಡಿಫರೆಂಟ್ಲಿ ಅಂತ ಹೇಳುವ ಯೋಚನೆಯಲ್ಲಿ ಸಾಧನೆ ಮಾಡಲಿಕ್ಕೆ ಅವಕಾಶವನ್ನು ಹುಟ್ಟು ಹಾಕಲಿಕ್ಕೆ ಒಂದು ಸಮ್ಮೇಳನ ಎಕ್ಸಲೆಂಟ್ ಮೂಡುಬಿದ್ರೆಯಲ್ಲಿ ಸೆಪ್ಟೆಂಬರ್ 6 ಮತ್ತು 7ನೇ ತಾರೀಕು ಒಂದು ಆಯೋಜನೆ ಆಗಿದೆ. ಈ ಕಾರ್ಯಕ್ರಮ ಪರಮ ಪೂಜ್ಯ ವೀರೇಂದ್ರ ಹೆಗ್ಡೆ ಅವರು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ, ಅಮ್ಮನವರು ಆಶೀರ್ವಾದ ಮಾಡಲಿಕ್ಕಿದ್ದಾರೆ, ಎಲ್ಲ ಹಿರಿಯರು ಇದರಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಆದ್ದರಿಂದ ಎಲ್ಲ ಯುವಕರು ಇದರ ಸದುಪಯೋಗ ಪಡಿಸಿಕೊಳ್ಳಿ. ಮುಂದಿನ ಜನರೇಷನನ್ನು ಬೆಳೆಸಲಿಕ್ಕೆ ಒಂದು ಅವಕಾಶ ಸಿಕ್ಕಿದೆ, ಇದರ ಎಲ್ಲ ಸದುಪಯೋಗ ಆಗಲಿ ಅಂತ ಯುವ ಜನಾಂಗದಲ್ಲಿ ಎಕ್ಸಲೆಂಟ್ ಮೂಡಿದರೆ ಪರವಾಗಿ ಪ್ರೀತಿಯಿಂದ ಕೇಳಿಕೊಳ್ತಾ ಇದ್ದೇನೆ. ಬನ್ನಿ.